ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಈ ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ಯೂನಿವರ್ಸ್ ನಿಮ್ಮನ್ನು ಇಲ್ಲಿ ನಿಲ್ಲಿಸಿದೆ ಅಂತ ಅರ್ಥ. ನಿಮಗೆ ಏನು ಹೇಳಬೇಕು ಅಂತ ಪ್ರಯತ್ನ ಕೂಡ ಮಾಡ್ತಿದೆ ಅಂತ ಅರ್ಥ. ನೀವು ಸ್ಕ್ರೋಲ್ ಮಾಡ್ತಾ ಇದ್ದಾಗಲೇ ಆ ಒಂದು ಶಕ್ತಿ ಈ ಒಂದು ವಿಡಿಯೋಗೆ ಕರ್ಕೊಂಬಂದಿದೆ. ಅದಕ್ಕಾಗಿಯೇ ಒಂದು ಸೂಚನೆ ಕೊಡಬೇಕು ಅಂತ ಕಾಯ್ತಾ ಇದೆ ಅಂತಲೇ ಅರ್ಥ. ಯೂನಿವರ್ಸ್ ನಿಮಗೆ ಏನು ಹೇಳಬೇಕು ಅಂದ್ಕೊಂಡಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು. ಈ ಒಂದು ಎನರ್ಜಿ ನೀವು ಕೂಡ ಫೀಲ್ ಮಾಡಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಐ ಲವ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಡಬಹುದು. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಈ ವಿಡಿಯೋದಲ್ಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಕಣ್ಣು ಮುಚ್ಚಿ ಒಂದು 3 ಬಾರಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಎಲ್ಲನೂ ಒಳ್ಳೆಯದೇ ಆಗಲಿ ಅಂತ. ನಿಮ್ಮ ಕಷ್ಟಗಳನ್ನು ಯೂನಿವರ್ಸ್ನ ಹತ್ರ ಹೇಳ್ಕೊಳ್ಳಿ, ಅದಕ್ಕೆ ಪರಿಹಾರಗಳನ್ನು ಸೂಚಿಸು ಅಂತ ಕೇಳ್ಕೊಳ್ಳಿ. ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೀನಿ. 3ರಲ್ಲಿ ಯಾವ ಕಾರ್ಡು ನಿಮಗೆ ತುಂಬಾ ಮನಸ್ಸನ್ನು ಸೆಳೆಯುತ್ತೋ ಆ ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಈ ಒಂದು ಕಾರ್ಡ್ ಕಾಣಿಸ್ತಿದೆ ಅಂದರೆ ಎಲ್ಲನೂ ಸರಿಯಾದ ಸಮಯದಲ್ಲೇ ನಡೀತಾ ಇದೆ ಅಂತ ಅರ್ಥ. ನೀವು ಕಾಯ್ತಾ ಇರೋದು ಖಂಡಿತ ಲೇಟ್ ಆಗೋದಿಲ್ಲ, ಪರ್ಫೆಕ್ಟ್ ಟೈಮಿಂಗ್ನಲ್ಲಿ ನಿಮ್ಮ ಕಡೆ ಬರ್ತಾ ಇದೆ. ಏಂಜಲ್ಸ್ ಹೇಳ್ತಿದ್ದಾರೆ ಸ್ವಲ್ಪ ಸಹನೆಯಿಂದ ಇರಿ, ಎಲ್ಲನೂ ನಿಮ್ಮ ಪರವಾಗಿಯೇ ಆಗ್ತಾ ಇದೆ. ಯೋಚನೆ ಮಾಡಬೇಡಿ, ಅವಸರ ಪಡಬೇಡಿ. ಆಲ್ ಆಫ್ ಎ ಸಡನ್ ಇದ್ದಕ್ಕಿದ್ದಾಗೆ ಒಂದು ಸರ್ಪ್ರೈಸ್ ನಿಮಗಾಗಿ ಕಾಯ್ತಾ ಇದೆ. ಅದು ಖಂಡಿತ ಒಳ್ಳೆಯದೇ ಆಗಿರುತ್ತೆ ಅನ್ನೋದು ಏಂಜಲ್ನ ಮೆಸೇಜ್ ಆಗಿದೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನೀವು ತುಂಬ ಸೈಲೆಂಟ್ ಆಗಿದ್ದೀರಾ ಅಂತ ಕಾಣಿಸುತ್ತೆ. ಯಾವ ಒಂದು ಫೀಲಿಂಗ್ಸನ್ನು ಕೂಡ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ ಅಂತ ಈ ಒಂದು ಕಾರ್ಡಲ್ಲಿ ಕಾಣ್ತಾ ಇದೆ. ಖಂಡಿತ ಎಲ್ಲ ವಿಷಯದಲ್ಲೂ ಸೈಲೆಂಟ್ ಆಗಿದ್ದರೆ ನೀವು ತುಂಬಾ ಲಾಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಕ್ಲಿಯರಾಗಿ ಹೇಳಿ. ನಿಮಗೆ ಏನು ಬೇಕು ಅನ್ನೋದನ್ನು ಕೂಡ ಧೈರ್ಯವಾಗಿ ಕೇಳಿ. ಯಾವಾಗಲೂ ಅಷ್ಟೇ ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ಸೆಲ್ಫ್, ದಿಸ್ ಈಸ್ ಯುವರ್ ಮೂಮೆಂಟ್. ಓಕೆ, ಧೈರ್ಯವಾಗಿ ಮುಂದೆ ಹೋಗಿ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮ್ಮ ಪ್ರಾರ್ಥನೆ ಯೂನಿವರ್ಸಿಗೆ ಆಗಿರ್ಬೋದು, ಏಂಜಲ್ಸ್ಗೆ ಆಗಿರ್ಬೋದು, ಖಂಡಿತ ಕೇಳಿಸಿದೆ. ಸರಿಯಾದ ಸಮಯದಲ್ಲಿ ನೀವು ಏನು ಕೇಳ್ಕೊಂಡಿದ್ದೀರಲ್ವ ಅದು ನಿಮಗೆ ಸಿಗುತ್ತೆ. ನಂಬಿಕೆ ಇಡಿ, ಸಂಶಯ ಪಡಬೇಡಿ. ದೇವರು ಅಂದರೆ ಯೂನಿವರ್ಸ್ ನಿಮ್ಮ ಜೊತೆ ಇದೆ. ಯೂನಿವರ್ಸ್ನಲ್ಲಿ ಕುರಿತು ಪ್ರಾರ್ಥನೆಯನ್ನು ಮಾಡಿ. ಧನ್ಯವಾದಗಳು. ಶುಭ ದಿನ.